ಬಿಜೆಪಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ನ ನಾಯಕರು ಬರ ಪರಿಹಾರದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಇದಕ್ಕೆ ಬಿಜೆಪಿಯ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಬರ ಪರಿಹಾರದ ಫೈಟ್. ಕಾಂಗ್ರೆಸ್ ಮುತುವರ್ಜಿಯಿಂದ ಬರ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾ ಇದೆ. ಹಿಂದೆ ಲೂಟಿ ಹೊಡೆದು ಮಧ್ಯಪ್ರದೇಶ ರಾಜಸ್ಥಾನಕ್ಕೆ ಹಣವನ್ನ ಕಳುಹಿಸಿದ್ರು. ಈಗ ಬರ ಪರಿಹಾರವನ್ನ ಲೂಟಿ ಹೊಡಿಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಈ ಹಣದ ಕಾವಲನ್ನು ನಾವು ಕಾಯ್ತೇವೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಪ್ರತಿ ಪೈಸೆ ರೈತರಿಗೆ ಹೋಗಬೇಕು, ರೈತರಿಗೆ ತಲುಪಬೇಕು. ಯುಪಿಎ 10 ವರ್ಷದಲ್ಲಿ 3,393 ಕೋಟಿ ಕೊಟ್ಟಿತ್ತು. NDA ಒಂದೇ ವರ್ಷಕ್ಕೆ 3,454 ಕೋಟಿಯನ್ನ ಕೊಟ್ಟಿದೆ ಅಂತೇಳಿ ಆರ್ ಅಶೋಕ್ ಬರ ಪರಿಹಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಬರದ ವಿಚಾರವಾಗಿ ರಾಜಕಾರಣ ಮಾಡ್ತಾ ಇತ್ತು. ನಾವು ಈಗಾಗಲೇ ಹೇಳಿದ್ರಿ, ನೀವು ಸಬ್ಮಿಟ್ ಮಾಡಿರೋದೇ ಡಿಲೇ ಮಾಡಿದ್ದೀರಾ 3.5 ತಿಂಗಳು ಅಂತ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಖಜಾನೆ ಖಾಲಿಯಾಗಿರೋದ್ರಿಂದ ರೈತರಿಗೆ ಹಣ ಕೊಡೋಕ್ಕೆ ಬರ ಪರಿಹಾರದ ಹಣ ಅವ್ರ ಹತ್ರ ಇಲ್ಲ. ಇದು ಜಗಜ್ಜಾಹಿರಾತ, ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. ಹಣದ ಕೊರತೆ ಇದೆ ಅವರ ಹತ್ರ. ದಿನನಿತ್ಯದ ಚಟುವಟಿಕೆಗಳು ಹಣ ಬಿಡುಗಡೆ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಇವತ್ತು ಕೇಂದ್ರ ಸರ್ಕಾರ 3,454 ಕೋಟಿ ಹಣವನ್ನು ಬರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇದರಲ್ಲಿ ಲೂಟಿ ಹೊಡೆಯುವಂಥ ಕೆಲಸ ಮಾಡಬಾರ್ದು. ಈಗಾಗಲೇ ಕರ್ನಾಟಕದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿನ ಲೂಟಿ ಹೊಡೆದಂಥ ಹಣವನ್ನು ಕಳಿಸ್ತಾ ಇದ್ದೀರಾ. ಇದು ಬರಕ್ಕೆ ಬಂದಂಥ ಹಣ. ಇದರಲ್ಲೂ ಏನಾನ ಕೈ ಚಳಕ, ಇದನ್ನು DBT ಮುಖಾಂತರನೇ ಕಳಿಸ್ಬೇಕು. ಆದರೆ ಇದರಲ್ಲೂ ಏನಾನ ಕೈ ಚಳಕ ಮಾಡಿ ದುಡ್ಡು ಹೊಡೆಯೋ ಅಂಥ ಕೆಲಸವನ್ನು ಮಾಡಬಾರ್ದು. ನಾವು ಇದನ್ನು ಕಾವಲು ಕಾಯ್ತೀರಿ. ಪ್ರತಿಯೊಂದು ಪೈಸೆನೂ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಪ್ರತಿಯೊಂದು ಪೈಸೆನೂ ಕೂಡ ಬರದಲ್ಲಿ ನೊಂದಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗೆ ನೇರವಾಗಿ ಸೇರಬೇಕು. ಮತ್ತು ರಾಜ್ಯ ಸರ್ಕಾರನೂ ಕೂಡ ಕೈ ಕಟ್ಟಿ ಕುಳಿತುಕೊಬಾರ್ದು. ಇಷ್ಟು ದಿನ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಬೊಬ್ಬೆ ಬಡ್ಕೊಂತ ಇದ್ರಿ. ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ನಿಮ್ಮ ಯೋಗ್ಯತೆಗೆ ಏನು ಬಿಡುಗಡೆ ಮಾಡ್ತೀರಾ ಅನ್ನೋದನ್ನ ಹೇಳಿ. ನಿಮ್ಮ ಯೋಗ್ಯತೆಗೆ, ನಮ್ಮ ಯೋಗ್ಯತೆಗೆ ನಾವು ಡಬಲ್ ಕೊಟ್ಟಿದ್ರಿ. ಅವಾಗ BJP ಸರ್ಕಾರದ ಯೋಗ್ಯತೆಗೆ ಡಬಲ್ ಕೊಟ್ಟಿದ್ರಿ. ನಿಮ್ಮ ಯೋಗ್ಯತೆಗೆ ಎಷ್ಟು ಹಣ ಇದಕ್ಕೆ ಜೋಡಣೆ ಮಾಡಿ ಡಬಲ್ ಕೊಡ್ತೀರಾ ಅದನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ. 10 ವರ್ಷದಲ್ಲಿ ಅವ್ರ ಯೋಗ್ಯತೆಗೆ 3,300 10 ವರ್ಷದಲ್ಲಿ ನಾವು ಒನ್ ಟೈಮಲ್ಲಿ ಅಷ್ಟು ಬಿಡುಗಡೆ ಮಾಡಿದ್ರೆ ಇನ್ನೂ ತೃಪ್ತಿ ಇಲ್ಲಲ್ಲಯ್ಯ. ಇದರಲ್ಲೂ ಲೂಟಿಗೆ ಅಂದರೆ ಇದ್ರ ಲೂಟಿ ಹೊಡೆಯೋಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬಿಡುಗಡೆ ಜಾಸ್ತಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲೂಟಿ ಹೊಡೆಯೋಣ ಅಂತನಾ?